ಬಿಳಿ ನೊಣವು ತುಂಬಾ ಚಿಕ್ಕದಾದರೂ ಅಪಾಯಕಾರಿ ಕೀಟವಾಗಿದ್ದು ಇದು ಬೆಳೆಗಳನ್ನು ವಿಶೇಷವಾಗಿ ಹತ್ತಿ, ಸೋಯಾಬೀನ್, ಟೊಮೆಟೊ, ಮೆಣಸಿನಕಾಯಿ, ತೊಗರಿ ಮತ್ತು ತರಕಾರಿಗಳನ್ನು ಆಕ್ರಮಿಸುತ್ತದೆ. ಈ ಕೀಟವು ಎಲೆಗಳ ಹಿಂದೆ ಅಡಗಿಕೊಂಡು ಸಸ್ಯಗಳ ರಸವನ್ನು ಹೀರುತ್ತದೆ. ಇದು ಸಸ್ಯಗಳ ಮೇಲೆ ದಾಳಿ ಮಾಡಿದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಸಸ್ಯ ದುರ್ಬಲಗೊಳ್ಳುತ್ತದೆ. ಬಿಳಿ ನೊಣದಿಂದಾಗಿ ಬೆಳೆಯ ಬೆಳವಣಿಗೆ ನಿಲ್ಲುತ್ತದೆ ಮತ್ತು ಉತ್ಪಾದನೆಯಲ್ಲಿ ಭಾರೀ ಇಳಿಕೆ ಕಂಡುಬರುತ್ತದೆ. ಈ ಕೀಟವು ತನ್ನ ದೇಹದಿಂದ ಜಿಗುಟಾದ ವಸ್ತುವನ್ನು ಬಿಡುಗಡೆ ಮಾಡುತ್ತದೆ. ಅದರ ಮೇಲೆ ಕಪ್ಪು ಶಿಲೀಂಧ್ರ ಬೆಳೆಯುತ್ತದೆ. ಇದು ಸಸ್ಯದಲ್ಲಿನ ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯನ್ನು ನಿಲ್ಲಿಸುತ್ತದೆ. ಬಿಳಿ ನೊಣ ಹರಡಲು ಕಾರಣಗಳು ಅತಿಯಾದ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆ. ಒಂದೇ ಬೆಳೆಯನ್ನು ನಿರಂತರವಾಗಿ ಬಿತ್ತನೆ ಮಾಡುವುದು, ಹೊಲದಲ್ಲಿ ಸ್ವಚ್ಛತೆಯ ಕೊರತೆ ಮತ್ತು ಹವಾಮಾನದಲ್ಲಿ ಅತಿಯಾದ ಶಾಖ ಮತ್ತು ತೇವಾಂಶವು ಬಿಳಿ ನೊಣ ಬೆಳೆಯಲು ಅವಕಾಶವನ್ನು ನೀಡುತ್ತದೆ. ಇದು ರೈತರಿಗೆ ಅತ್ಯುತ್ತಮ ಸಾವಯವ ಪರಿಹಾರವಾಗಿದೆ.